ಇಂದು ದರ್ಶನ್ ಸೇರಿ 6 ಜನರ ಬೇಲ್ ಭವಿಷ್ಯ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ. ದಾಸನ ಅನಾರೋಗ್ಯದ ಬಗ್ಗೆಯೂ ಹೆಚ್ಚಾಯಿತು ಶಂಕೆ. ಮೂಡಾ ಕೇಸಲ್ಲಿ ಸಿಎಂಗೆ ಇಂದು ಬಿಗ್ ಡೇ. ತನಿಖೆಯನ್ನು ಸಿಬಿಐಗೆ ವಹಿಸುವಂತೆ ಅರ್ಜಿ. ಹೈಕೋರ್ಟ್ಗೆ ಸಲ್ಲಿಕೆಯಾಗಲಿದೆ ಲೋಕ ವರದಿ. ಕಾರ್ತಿಕ ಸೋಮವಾರ ಹಿನ್ನೆಲೆ ಭಕ್ತರ ಸಂಭ್ರಮಾಚರಣೆ. ದೊಡ್ಡಬಳ್ಳಾಪುರದ ಕಾಶಿ ವಿಶ್ವನಾಥನಿಗೆ ಲಕ್ಷ ದೀಪೋತ್ಸವ. ಸಾವಿರಾರು ಭಕ್ತರಿಂದ ಭಕ್ತಿ ಸಮರ್ಪಣೆ. ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ಮಾರ್ನಿಂಗ್ ರೌಂಡ್ಸ್. ನಾನು ಶ್ರುತಿ. ಇದು ಬೆಸ್ಕಾಂ ಗ್ರಾಹಕರು ಮಿಸ್ ಮಾಡದೆ ನೋಡಲೇಬೇಕಾಗಿರುವ ಸುದ್ದಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂದ್ರೆ, ಹೊಸ ಮನೆ ಕಟ್ಟುವ ಕನಸು ಕಂಡಿದ್ರೆ ಇನ್ನು ಮುಂದೆ ವಿದ್ಯುತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸುದ್ದಿಯನ್ನ ನೀವು ಮಿಸ್ ಮಾಡದೆ ನೋಡಲೇಬೇಕಾಗುತ್ತೆ. ಕಾರಣ ವಿದ್ಯುತ್ ಬಳಸಿ ಬಿಲ್ ಕಟ್ಟೋದ್ರಿಂದ ಭಾರಿ ಸಮಸ್ಯೆ ಆಗುತ್ತೆ. ಹಾಗಾಗಿ ಸರಿಯಾದ ಸಮಯಕ್ಕೆ ಬಿಲ್ ಪಾವತಿ ಮಾಡ್ತಾ ಇಲ್ಲ ಗ್ರಾಹಕರು. ಹಣಕಾಸಿನ ನಷ್ಟ ತಪ್ಪಿಸೋದಕ್ಕೆ ಇಲಾಖೆ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ. ಇದು ರಿಪಬ್ಲಿಕ್ ಕನ್ನಡದ ಮೆಟ್ರೋ ಎಕ್ಸ್ಕ್ಲೂಸಿವ್ ಸುದ್ದಿ. ಬೆಸ್ಕಾಂ ಗ್ರಾಹಕರು ಮಿಸ್ ಮಾಡದೆ ನೋಡಲೇಬೇಕಾಗಿರುವ ಸ್ಟೋರಿ ಇದು. ವಿದ್ಯುತ್ ಬಿಲ್ ಕಟ್ಟದೆ ಭಾರಿ ಸಮಸ್ಯೆ ಆಗ್ತಾ ಇದೆ. ಗ್ರಾಹಕರು ವಿದ್ಯುತ್ ಬಿಲ್ ಬರುತ್ತೆ, ಮುಂದೆ ಕಟ್ಟೋಣ, ನೋಡೋಣ, ಮಾಡೋಣ ಅನ್ನೋದ್ರಿಂದ ಬೆಸ್ಕಾಂ ತೀವ್ರ ನಷ್ಟವನ್ನ ಅನುಭವಿಸ್ತಾ ಇದೆ. ಈ ನಷ್ಟದಿಂದ ಪಾರಾಗೋದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಸಿದ್ಧಪಡಿಸಿಕೊಂಡಿದೆ ಅಂತೆ. ಅದು ಏನು ಅನ್ನೋದ್ರ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಆರಂಭದಲ್ಲೇ ಹೇಳ್ತಾ ಇದ್ದೆ, ಹೊಸ ಮನೆ ಕಟ್ಟಬೇಕು, ಹೊಸ ಕಟ್ಟಡ ಕಟ್ಟಬೇಕು ಅಂತ ಕನಸು ಕಂಡವರು ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡಲೇಬೇಕು. ವಿದ್ಯುತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರಣ ಪ್ರೀಪೇಡ್ ಮೀಟರ್ ಕಡ್ಡಾಯ ಇನ್ನು ಮುಂದೆ ಹೊಸ ಕಟ್ಟಡಗಳಿಗೆ. 2025 ಏಪ್ರಿಲ್ನಿಂದ ಹೊಸ ನಿಯಮ ಜಾರಿಗೆ ಸಿದ್ಧತೆಗಳಾಗ್ತಾ ಇದೆ. ಏನಿದು ಪ್ರೀಪೇಡ್ ಅಂದ್ರೆ ಅಂತ ಯೋಚನೆ ಮಾಡಬೇಡಿ. ಮೊಬೈಲ್ ರೀಚಾರ್ಜ್ ಮಾಡ್ತಿರಲ್ಲ, ಅದೇ ರೀತಿ ಇನ್ನು ಮುಂದೆ ಕರೆಂಟ್ ಬಿಲ್ ಕೂಡ ಕಟ್ಟಬಹುದು. ಮೊದಲೇ ರೀಚಾರ್ಜ್ ಮಾಡೋದು, ಆ ನಂತರ ವಿದ್ಯುತ್ ಬಳಸೋದು. ಸದ್ಯ ಹೊಸ ಕಟ್ಟಡಗಳಿಗೆ ಪ್ರೀಪೇಡ್ ಮೀಟರ್ ಕಡ್ಡಾಯಗೊಳಿಸೋದಕ್ಕೆ ಚಿಂತನೆ ಆಗ್ತಾ ಇದೆ. ಬಳಿಕ ಹಂತ ಹಂತವಾಗಿ ಹಳೆ ಗ್ರಾಹಕರಿಗೂ ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು, ಅನ್ವಯ ಮಾಡಬೇಕು ಅನ್ನುವಂತಹ ಚಿಂತನೆ ಆಗ್ತಾ ಇದೆಯಂತೆ. ಹೆಚ್ಚುವರಿ ವಿದ್ಯುತ್ ಬಳಕೆ ಮಾಡಿದ್ರೆ ದುಡ್ಡು ಕೂಡ ಕಟ್ಟಾಗುತ್ತೆ. ಬ್ಯಾಲೆನ್ಸ್ ಇಲ್ಲದಿದ್ದಲ್ಲಿ ವಿದ್ಯುತ್ ಸಂಪರ್ಕ ಕೂಡ ಕಡಿತ ಆಗ್ಬಿಡುತ್ತೆ. ವಿದ್ಯುತ್ ಬಳಕೆಗೆ ಯೂನಿಟ್ಗೆ ತಕ್ಕಂತೆ ರೀಚಾರ್ಜ್ ಮಾಡಿ ವಿದ್ಯುತ್ ಬಳಕೆ ಮಾಡಿಕೊಳ್ಳೋದಕ್ಕೆ ಇಂಥದ್ದೊಂದು ಪ್ಲಾನ್ ಅನ್ನ ಜಾರಿ ಮಾಡೋದಕ್ಕೆ ಚಿಂತನೆ ಆಗ್ತಾ ಇದೆಯಂತೆ. ಬೆಸ್ಕಾಂನಲ್ಲಿ ನಮ್ಮದು KERC ಆದೇಶದ ಪ್ರಕಾರ ಪ್ರೀಪೇಡ್ ಸ್ಮಾರ್ಟ್ ಮೀಟರ್ನ ಅಳವಡಿಸುವ ಒಂದು ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಸ್ಮಾರ್ಟ್ ಮೀಟರ್ಸ್ ಹೊಸ ಕನೆಕ್ಷನ್, ಹೊಸ ವಿದ್ಯುತ್ ಸ್ಥಾವರಗಳು